ನಿಮ್ಮ ಕಾಮಿಡಿ ನೋಡಿ ಅವರು ಪ್ರಶಂಸೆ ಮಾಡಿದ್ದು. ಹೌದು. ಸೊ ನೀವಾಗಿದ್ದು ಡೈರೆಕ್ಟ್ರು. ಹೌದು. ಸೊ ಆರ್ಟಿಸ್ಟ್ ಆಗ್ಬೇಕಾದವರು ಡೈರೆಕ್ಟ್ರು. ಇಲ್ಲ, ಅಲ್ಲಿ ಹೋದ್ರೆ ಕೆಲಸ ಎಲ್ಲಿ ಆಗಿರ್ತಾರೆ, ಸಿನಿಮಾದಲ್ಲಿ ಹೆಂಗೆ ಸಿಕ್ಬಿಡುತ್ತೆ ನಮ್ಗೆ ಹೋದ್ರೆ. ಆಮೇಲೆ ಹೊನ್ನವಳ್ಳಿ ಕೃಷ್ಣ ಅವ್ರ ಪರಿಚಯ ಆದರು. ಅವರು ರಾಜಶೇಖರ್ ಮನೆಗಿದ್ರು. ಸೊ ಅಲ್ಲಿ ಯಾವ ಊರು ನಿಂದು ಅಂದರು. ಅವರು ಅಡ್ರೆಸ್ ಕೊಟ್ಟು ಕಳಿಸಿದ್ರು ಮೇಡಮ್ ಅವರು. ರಾಜಶೇಖರ್ ಮನೆ ಇದೆ, BR ಪಂತಲ್ ಪದ್ಮಿನಿ ಪಿಕ್ಚರ್ಸ್ ಇದೆ, ಅಲ್ಲಿ ಕೆಲಸ ಕೇಳಿದೆ, ಅಲ್ಲಿ ಸಿಗಲಿಲ್ಲ, ಇಲ್ಲಿ ಕೇಳಿದೆ. ಅವಾಗ ರಾಜಶೇಖರ್ ಏನು ಮಾಡಿದೆ, ಊಟ ಮಾಡಿದೆ ಏನಂದರು. ಇಲ್ಲ ಸರ್, ನಾನು ರೈಲ್ವೆ ಸ್ಟೇಷನ್ ಮಲಗಿದ್ದೆ, ಎಲ್ಲ ದುಡ್ಡು ಕದ್ದುಬಿಟ್ರು, ಹೊಟ್ಟೋಗ್ಬಿಡ್ತು, ಬಟ್ಟೆನೂ ಇಲ್ಲ ಬರೇನೂ ಇಲ್ಲ, ಎಲ್ಲ ಕಳ್ಕೊಂಬಿಟ್ಟೆ ಬ್ಯಾಗಿಗೆಲ್ಲ ಅಂತಂದೆ. ಹೌದಾ, ಸರಿ ಬಾ, ಇಲ್ಲೇ ಇರೋ ಕಣೋ, ಇರಲಿ ಬಿಡೋ ಒಂದು ಸ್ವಲ್ಪ ದಿವಸ, ಅವನು ಸ್ವಲ್ಪ ಭಾಷೆ ಗೀಷೆ ಬರಲಿಕ್ಕೆ ಕಲ್ತ್ಕೊಳ್ತಾರೆ. ಅವ್ರ ಮನೆಗೆ ಇದ್ದೆ, ಮಕ್ಳು ಕರ್ಕೊಂಡು ಸ್ಕೂಲ್ ಬಿಡೋದು, ಅವ್ರು ಹೇಳಿದ ಕೆಲಸಗಳು ಮಾಡ್ಕೊಂಡಿರೋದು, ತರಕಾರಿ ತಂದು ಕೊಡೋದು, ಈ ಥರ ಕೆಲಸ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ಒಬ್ಬರು ಮ್ಯಾನೇಜರ್ ರಾಮಲಿಂಗಮ್ ಅಂತೇಳಿ ಒಬ್ಬರು ಪರಿಚಯ ಆದರು. ಶೂಟಿಂಗೂ ನೋಡಿಲ್ಲ ನಾನು, ಶೂಟಿಂಗೂ ಹೋಗಿಲ್ಲ. ಹೋಗ್ಬೇಕು ಅನ್ನೋ ಒಂದು ಗುರಿ ಇತ್ತು. ಏನಪ್ಪ ಶೂಟಿಂಗು ತೋರಿಸ್ತಾ ಇಲ್ಲಲ್ಲ ಇವರು, ಸಿನಿಮಾ ನೋಡ್ಬೇಕಲ್ಲ ಶೂಟಿಂಗ್ ಮಾಡೋದು ಅಂತೇಳಿ. ಸೊ ಅವ್ರಿಗೆ ಪರಿಚಯ ಆದಮೇಲೆ ಯಾವ ಊರು ಅಂದರು, ಈ ಥರ ನಾವು ಸರ್ ಅಂದರು. ಮೈಸೂರು ಸ್ಟೇಟಾ, ಸರಿ ಆಯಿತು ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಒಂದು ತಮಿಳ್ ಪಿಕ್ಚರ್ಗೆ ನನ್ನ ರೆಕಮೆಂಡ್ ಮಾಡಿದರು. ಏನು ಓದಿದೆ ಅಂದರು. SSLC ಅಂದ್ಬಿಟ್ಟೆ ಸಡನ್ನಾಗಿ. ಅದು ಯಾಕೆ ಬಂತಂದು ನನಗೆ ಗೊತ್ತಿಲ್ಲ. ಕ್ಲಾಸ್ ಅಲ್ವಾ. ಅವಾಗ SSLC ಅಯ್ಯೋ ಗೌರ್ಮೆಂಟ್ ಉದ್ಯೋಗ ಸಿಕ್ಕಿರ, ಅದನ್ನು ಬಿಟ್ಟು ಬಂದಿದೆಯಲ್ಲೋ, ಥೂ ಏನು ಸಿನಿಮಾ ಹುಚ್ಚು ನಿಮಗೆ. ಕರ್ಕೊಂಡೋಗಿ ತಾಮ್ರೆ ಮನಾಲ ಅಂತ ಡೈರೆಕ್ಟ್ರು, ಸ್ವಂತ ಮೆಂಡ್ರು ಸೊರಡ ಅಂತೇಳಿ, ಜಯಶಂಕರ್ ಹೀರೋ. ಅದಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟು, 72ನೇ ಇಸ್ವಿ, ಡೈರೆಕ್ಟ್ ಡೈಲಾಗ್. ಅವಾಗ ಮಿಚ್ಚಲ್ ಕ್ಯಾಮ್ರಾ. ಸೊ ಹೋದ್ರು, ಸ್ವಲ್ಪ ದಿವಸ ಹೇಳ್ಕೊಡಪ್ಪ ಇವನಿಗೆ ಅಂತ ಅಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಹೇಳಿದ್ರು. ಆಮೇಲೆ ಸ್ವಲ್ಪ ದಿವಸ ನೋಡ್ಕೊಂಡು ಒಂದು ದಿವಸ ತಪ್ಪು ಮಾಡಿದೆ. ಎಂತ ಊರ್ರಾ ಅಂದರು ಅವರು. ಸರ್ ಬೆಂಗಳೂರು ಅಂದೆ. ಅಂಬೋದು ಹೌದಾ, ಏನು ಈ ಥರ ಕೆಲಸ ಗೊತ್ತಿಲ್ಲ ನೀ ಅಂದು. ಇಲ್ಲ, ನಾವು ಕನ್ನಡ ಪಿಕ್ಚರ್ನಲ್ಲಿ ಹಿಂಗೆ ಸರ್ ಮಾಡೋದಂದೆ. ಅಲ್ಲಿ ಕೂಡ ಒಂದು ಸುಳ್ಳು ಹೇಳಿದೆ. ಮಡೆಯ ವರ್ಡ್ ಲ್ಯಾಂಗ್ವೇಜ್ಗೆ ಒಂದೇ ಟೆಕ್ನಿಕ್ಕು ನಿನಗೆ, ಅದು ಕನ್ನಡಕ್ಕೆ ಬೇರೆ, ತೆಲುಗು ಟೆಕ್ನಿಕ್ ಒಂದೇ, ನಿನಗೆ ಬೇರೆ ಅಡ್ಜಸ್ಟ್ ಮಾಡ್ತಾ ಇದೆಯಾ ಕಣೋ ನೀನು, ಇವತ್ತಿಲ್ಲ ನಾಳೆ ಮುಂದೆ ಬರ್ತೀಯಾ ಅಂತ ಹೇಳಿದ್ರು ಅವರು. ಸೊ ಹಾಗೆ ಜರ್ನಿ ಬೆಳ್ಕೊಂಬಂತು. ಆಮೇಲೆ ಶ್ರೀರಾಮ ಎಂಟರ್ಪ್ರೈಸ್ ದೇವರ ಗುಡಿ ಅಂತೇಳಿ, ಬ್ಲ್ಯಾಕ್ ಆ್ಯಂಡ್ ವೈಟು. ಸೊ ಅಲ್ಲೇ ಒಬ್ಬರು ಕನ್ನಡದವ್ರು ಬೇಕಂತಂದರು ಕಾಪಿ ಮಾಡೋಕ್ಕೆ ಡೈಲಾಗ್ ಅದಕ್ಕೆ. ಸೊ ಅವಾಗ ಆ ಕಂಪ್ನಿಗೆ ಹೋದೆ. R ರಾಮಮೂರ್ತಿ ಅಂತೇಳಿ ಅಯ್ಯರು, ಚಿಟಿ ಬಾಬು ಸರ್ ಕ್ಯಾಮ್ರಾಮನ್ನು, ರಾಜ ನಾಗೇಂದ್ರ ಮ್ಯೂಸಿಕ್ ಡೈರೆಕ್ಟ್ರು. ಮಾಮರವೆಲ್ಲಕ್ಕೆ ಹೋಗಿಲ್ಲ, ಫಸ್ಟ್ ಪಿಕ್ಚರ್ ಬಾಲಸುಬ್ರಹ್ಮಣ್ಯಗೆ ಅದು. ಅಲ್ಲಿಂದ ಅಣ್ಣವ್ರ ಕಂಪ್ನಿಗೆ ಹೇಗೆ ಸರ್? ಇಲ್ಲ, ಅಲ್ಲಿ ದೇವ್ರಗುಡಿ, ಬಸವ ಮಂದ ಭಾಗ್ಯ, ಆಮೇಲೆ ನಮ್ಮ ರಾಜಶೇಖರ್. ನೀವು ಅಣ್ಣವ್ರ ಕಂಪ್ನಿಗೆ ಸೇರ್ಬೇಕು ಅಂತ ಅದೇ ಅದು ಪಾಯಿಂಟಿಗೆ ಬರ್ತೀನಿ. ಇದು ವಿಜಯವಾಣಿ 75ರಲ್ಲಿ ಅದನ್ನು ಮಾಡಿದೆ. ಅಷ್ಟೊತ್ತಿಗೆ ಮದುವೆ ಆಗಿತ್ತು, ಮಗು ಆಯಿತು. 75ರಲ್ಲಿ ಒಂದು ಮಗು, ಹೆಣ್ಮಗುನೂ ಆಯಿತು. ಸರಿ, ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ ನಮಗೆ. ಕೆಲಸ ಇಲ್ದಂಗೆ ಆಯಿತು. ಅಲ್ಲೇ ಕಂಪ್ನಿಗಳಿದ್ವು ಅವಾಗ ಮೆಡ್ರಾಸ್ನಾಗೆ, ಭಾಳ ಕಂಪ್ನಿಗಳಿದ್ವು ಕನ್ನಡದು. ಕೆಲವು ಬೆಂಗಳೂರಿನಾಗಿದ್ವು ಆಫೀಸು, ಅಲ್ಲೇ ಕೆಲವು ಆಫೀಸ್ ಇದ್ವು. ಬಿಗ್ ಪ್ರೊಡ್ಯೂಸರ್ ಎಲ್ಲ ಅಲ್ಲೇ ಇದ್ದರು ಮೆಡ್ರಾಸ್ನಾಗೆ. ತೆಲುಗು, ತಮಿಳು, ಮಲಯಾಳಂ, ಕನ್ನಡ ಎಲ್ಲ ಲ್ಯಾಂಗ್ವೇಜ್ ಅಲ್ಲೇ ಇದ್ದು. ಸೊ ಆವಾಗ ಊರಿಗೆ ಬಂದಾಗ ಅಲ್ಲಿ ಒಬ್ಬರು ಮದ್ರಾಸ್ನಾಗೆ ಹೇಳಿದ್ರು, ನಿಮಗೆ ಮಂತ್ರಾಲಯ ಹತ್ರ ಅಲ್ವಾ ಬಳ್ಳಾರಿಗೆ ಅಂತ. ಹೌದು ಸರ್ ಅಂದೆ. ರಾಯರ ಹತ್ರ ಹೋಗ್ಬಾರೋ, ಯಾಕೆ ಕಷ್ಟದಲ್ಲಿದೆಯಾ ಅಂದರು. ಆಮೇಲೆ ನಮ್ಮ ಮಿಸ್ಸಸ್ ಬೇರೆ ಹೇಳ್ತಾ ಇದ್ರು, ಇಲ್ಲ ಹೋಗ್ಬಿಡೋಣ, ಊರಿಗೆ ಹೋಗ್ಬಿಡೋಣ, ಬಾಡಿ ಕಟ್ಟೋಕ್ಕಾಗಲ್ಲ, ಸಿನಿಮಾದವ್ರಿಗೆ ಬಾಡಿಗೆ ಕೊಡಬಾರ್ದು ಅಂತಾರೆ. ಅಲ್ಲ, ಸಿನಿಮಾದಲ್ಲಿ ನೀವು ಇರೋ ಕಾರಣ ಹೆಣ್ಣು ಕೊಟ್ಟಿರೋದು ದೊಡ್ಡ ವಿಷಯ ಅನ್ಸುತ್ತೆ. ಅಲ್ಲ, ಹೆಣ್ಣು ಕೊಡಲ್ಲ, ಮನೆ ಬಾಡಿಗೆನೇ ಕೊಡಲ್ಲ. ಒಂದು ಕಡೆ ಹೆಣ್ಣು ಕೊಟ್ಟರು ಕೊಡ್ಬೋದು. ಏನು ಆ ಕಾಲದಲ್ಲಿ ಇನ್ನು ಇಷ್ಟೊಂದು ಅಡ್ವಾನ್ಸ್ ಏನು ಇದ್ದಿಲ್ವಲ್ಲ, ಓದ್ದವನಿಗೆ ಕೊಡಬೇಕು, ಗೌರ್ಮೆಂಟ್ ಉದ್ಯೋಗ ಇದ್ದಿಲ್ಲ ಅವಾಗ ಗಂಡಿಗೆ ಡಿಮ್ಯಾಂಡ್ ಇತ್ತು, ಈಗ ಹೆಣ್ಣಿಗೆ ಡಿಮ್ಯಾಂಡ್ ಆಗೈತೆ. ಯಾಕಂದ್ರೆ ನನ್ನ ಮೊಮ್ಮಗನಿಗೆ ಹೆಣ್ಣು ಹುಡುಕ್ಬೇಕಾದ್ರೆ ನಮಗೆ ತೊಂದರೆ ಆಗೋಯ್ತು, ಕಷ್ಟ ಆಗೋಯ್ತು. ಸೊ ಅದಕ್ಕೆ ಇವಾಗ ಏನಪ್ಪ ಅಂತಾರೆ, ಸಿಟಿಯಲ್ಲಿ ಮನೆ ಇರಬೇಕು, ಹೆಣ್ಣು ಕೊಡಬೇಕಾದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಬೇಕು, ಆ ಲೆವೆಲ್ಗೆ ಹುಡುಕ್ತಾರೆ. ಅವಾಗ ಯಾವನೋ ಒಬ್ಬನು ಗಂಡೊಂದು ಸಿಕ್ಕರೆ ಸಾಕು ಅಂತೇಳಿ ಕೊಟ್ಬಿಡ್ತಿದ್ರು. ಸೊ ಹಂಗಿತ್ತು ಸಂಸ್ಥೆ. ಮಂತ್ರಾಲಯಕ್ಕೆ ಹೋದ್ರ ಸರ್? ಅದಕ್ಕೆ ಅವಾಗ ಹೇಳಿದ್ರು, ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಾರ, ಒಳ್ಳೇದಾಗುತ್ತೆ, ರಾಯರ ಮಠಕ್ಕೆ ಹೋಗ್ಬಿಟ್ಟು ಬಾ ಅಂತ. ಸೊ ಹೋಗೋದೆ. ಅಲ್ಲೆಲ್ಲ ಮತ್ತೆ ನಾವು ಒಂದು 6 ತಿಂಗಳಿಗಾಗಷ್ಟು ಈ ಕಾಳು ಕಡಿ, ಭತ್ತ, ಈ ರಾಗಿ, ಈ ಜೋಳ ಜಾಸ್ತಿ ನಮ್ಮ ಕಡೆ, ಅಂಥವೆಲ್ಲ ತಗೊಂಡು ಸ್ವಲ್ಪ ಅಕ್ಕಿ ಪುಡಿ ಗಿಡಿ ಚಟ್ನಿ ಎಲ್ಲ ತೊಗೊಂಡು ಮತ್ತೆ ಹೋಗ್ತಿದ್ವಿ ಯಾವಾಗಲೂ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮೂರ್ಲಿಂದನೇ ಒಳಗಡೆ ಇಂಟೀರಿಯರಾಗಿ ಮಂತ್ರಾಲಯಕ್ಕೆ ಒಂದು ಬಸ್ ಇತ್ತು. ಬಸ್ಸಿಗೆ ಹೋದೆ. ಒಂದು 10-10ವರೆಗೆ ಹೋದೆ ಅಲ್ಲಿಗೆ. ರಾತ್ರಿ 9ವರೆಗೆ ಬರುತ್ತೆ ಅಲ್ಲಿ ಟ್ರೈನ್. ಬಾಂಬೆಯಿಂದ ಮದ್ರಾಸ್ ಅಂತ ಬರುತ್ತೆ. ಅವಾಗೆಲ್ಲ ಮದ್ರಾಸ್ ಅಂತಿದ್ರು, ಈಗ ಚೆನ್ನೈ ಅಂತಾರೆ. ಮಂತ್ರಾಲಯ. ಸರ್ ಆ ಟ್ರೈನ್ಗೆ ಹೋದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಹೋಗಿ ಮಂತ್ರಾಲಯಕ್ಕೆ ಹೋದೆ. ಅವಾಗ ಇಷ್ಟೊಂದು ಇದರ ಕ್ರೌಡ್ ಇಲ್ಲ. ಆಮೇಲೆ ಈ ರಾಡುಗಳು ಏನು ಹಾಕಿದಾರಲ್ಲ ಅದು ಏನಿಲ್ಲ. ಸೊ ಸೀದಾ ಹೋದೆ. ಒಬ್ಬ ಬೃಂದಾವನ ಕಾಣ್ತು, ಸೀದಾ ಹೋದೆ, ಪೂಜೆ ಮಾಡಿದೆ, ಕಾಯಿ ಕರ್ಪೂರ ತೊಗೊಂಡೋಗ್ಕೊಟ್ಟೆ. ನಮ್ಮ ಕೈಲೇ ಮಂಗಳಾರತಿ ಮಾಡಿಸ್ತಾರೆ ಅವಾಗ, ತಟ್ಟೆ ಕೊಡ್ತಿದ್ರು, ಅವರೇ ಕರ್ಪೂರ ಹಾಕಿ ಕೊಟ್ಟರೆ ಬೆಳೆದು ಅಪ್ಪ ಸ್ವಾಮಿ ಪರಮಾತ್ಮ ಮನಸ್ಸಿನಾಗೆ ರಾಘವೇಂದ್ರ ಸ್ವಾಮಿ
ನಾನೇನು ನಿಮ್ಮನ್ನು ರಾಜ್ಕುಮಾರ್ ಕಂಪ್ನಿಯಾಗ ಕೇಳ್ತಾ ಇದ್ದೀನಿ, ದೊಡ್ಡ ಕಂಪ್ನಿ, ಸಣ್ಣ ಪುಟ್ಟ ಕಂಪ್ನಿಯಾರು ಸಿಗಬಾರ್ದ ಅಂದೆ. ಅಂಬೋದು ಅಂದ್ಬಿಟ್ಟು ಆಯಿತು. ನಮ್ಮ ಮಾರ್ಕೆಟಿಂಗ್ ತಿರುಗಿ ನೋಡಿದ್ರೆ ಅಲ್ಲಿ ಶರ್ಟ್ ಬಿಚ್ತಾಯಿದ್ರು. ಅದೇನು ಸ್ವಾಮಿ ಅಂತ ಕೇಳಿದೆ. ಅದು ಮೂಲ ಬೃಂದಾವನ ರಾಯರದು. ಇವ್ರು ಯಾರು ಮತ್ತು ಅವ್ರ ಶಿಷ್ಯರು ವಾದಿಂದ ತೀರ್ಥ ಪ್ರಭುದೇವರು ಅಂತೇಳಿ ಪ್ರಥಮ ಶಿಷ್ಯರು, ಅವ್ರ ಜೊತೆಲಿ ಇದ್ದವರು. ಅಯ್ಯೋ ಹೌದಾ ಅಂತ ಹೇಳ್ಬಿಟ್ಟು ಅಲ್ಲಿ ಶರ್ಟ್ ಬಿಚ್ಚಿಯಪ್ಪ, ನಿಜವಾಗಮ್ಮ ಹೇಳ್ತೀನಿ, ನಾನು ನಿಮ್ಮ ಶಿಷ್ಯನಿಗೆ ನಾನು ಕಷ್ಟ ಎಲ್ಲ ಹೇಳ್ಕೊಂಬಿಟ್ಟಿದ್ದೀನಿ. ನೀವಿಬ್ಬರು ಚರ್ಚೆ ಮಾಡಿ ಅದೇನು ಮಾಡ್ತಾರೆ ಮಾಡಿ, ಯಾವ್ದಾರು ಒಂದು ಕಂಪ್ನಿ ಕೊಡಿಸಿ, ಏನೋ ಒಂದು ಜನರಲಾಗಿ ಸ್ನೇಹಿತರ ಹತ್ರ ಅಲ್ಲಿ ಹೇಳಿದ್ದೀನಿ, ನೀವಿಬ್ಬರು ಚರ್ಚೆ ಮಾಡಿ, ಡಿಸ್ಕಷನ್ ಮಾಡಿ, ಏನಾರು ಒಂದು ಯಾವ್ದಾರು ಒಂದು ಸಣ್ಣ ಕಂಪ್ನಿ ಯಾರು ಕೊಡಿಸಿ ಅನ್ಕೊಂಡು ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ಎದ್ದು ಹೊರಗಡೆ ಅಂಗಡಿಯಲ್ಲಿ ಸಾಮಾನು ಇಟ್ಟು ತಗೊಂಡು ಮತ್ತೆ ಅಲ್ಲಿಂದ ಬಸ್ ಹತ್ತಿ ರೈಲ್ವೆ ಸ್ಟೇಷನ್ಗೆ, ಅಲ್ಲಿಂದ 30 ಕಿಲೋಮೀಟ್ರ್ ಬಂದೆ. ರಾತ್ರಿ ಅದು ಟ್ರೈನ್ ಬಂತು, ಹತ್ತಿದೆ, ಬಂದೆ, ಮನೆಗಿದ್ದೆ, ಎಲ್ಲ ಕೊಟ್ಟೆ. ಒಂದು 2 ದಿವಸ ಹಂಗೆ ಮೆಡ್ರಾಸ್ನಾಗ ತಿರುಗಾಡಿದೆ. ಈ ಹೊನ್ನವಳ್ಳಿ ಕೃಷ್ಣ ಇದ್ದಾರಲ್ಲ, ಅವರು ಸಹ ನಿರ್ದೇಶಕರು, ಆಮೇಲೆ ಆ್ಯಕ್ಟ್ರ್ ಅದು. ಅವರು ನೀ ಎಲ್ಲೇ ಹುಡುಕ್ತಾ, ನಿನ್ನೆಯಿಂದ ಹುಡುಕ್ತಾ ಇದ್ದೀನಿ ಅಂದರು. ಯಾಕಪ್ಪ ಅಂತಂದೆ. ಅಕ್ಕವ್ರು ಕೇಳಿದ್ರೆ, ನಿನ್ನ ಶ್ರೀರಾಮ್ ಎಂಟರ್ಪ್ರೈಸ್ನಾಗ ಒಬ್ಬನಿದ್ನಲ್ಲ ಚಿಕ್ಕಣ್ಣ ಅಂತೇಳಿ, ಅವ್ನು ಕರ್ಕೊಂಡು ಬಾ. ಅಕ್ಕವ್ರು ಹೇಳಿದ್ರು, ನಿನ್ನ ಬಸ್ ಸ್ಟ್ಯಾಂಡ್ ಡೈರೆಕ್ಟರ್ ಬೇಕು. ಹಾಂ ಸರಿ ಬರ್ತೀನಪ್ಪ. ಅಯ್ಯಪ್ಪ ಏನು ಹೇಳಿದ್ರು, ರಾಘವೇಂದ್ರ ಸ್ವಾಮಿ ಪರಮಾತ್ಮ ಹೋಗಿ ಸ್ನಾನ ಮಾಡಿ ಕಡ್ಡಿ ಹಚ್ಚತ್ಗಪ್ಪ ಪರಮಾತ್ಮ. ಆ ಕಡೆ ಫೋಟೋಗನ್ನ ತಗೊಂಡೋಗಿಲ್ಲ ನಾನು ಅವಾಗ. ಆ ಕಡೆ ಮಂತ್ರಾಲಯದ ಕಡೆಗೆ ನಮಸ್ಕಾರ ಮಾಡಿ, ಅಯ್ಯಪ್ಪ ತಪ್ಪಾಯ್ತು, ನಾನೇನೋ ಹುಡುಗನ ಥರ ಮಾತಾಡ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಸೀದಾ ಬಂದು ನಿಂತ್ಕೊಂಡು ನಮಸ್ಕಾರಮ್ಮ, ಕೆಲಸ ಸಿನ್ಸಿಯರಾಗಿ ಮಾಡ್ಬೇಕು, ನಮ್ಮ ಕಂಪನಿ ವಿಷಯ ಗೊತ್ತಲ್ಲ, ಶಿಸ್ತು ಸಮಯ ಪ್ರಜ್ಞೆ ಎಲ್ಲ ಇರಬೇಕು ಅಂತಂದು. ಆಯ್ತಮ್ಮ ಬರ್ತೀನಿ, ಕೆಲಸ ಮಾಡ್ತೀನಿ, ಏಟಿಂಗ್ ರಿಪೋರ್ಟ್ ಬರಿತೀನಿ, ಕಾಸ್ಟ್ಯೂಮ್ಸ್ ಬರಿತೀನಿ, ಎಲ್ಲ ಎವ್ರಿಥಿಂಗು. ಆಮೇಲೆ ಇದು ಆ್ಯಕ್ಷನ್ ಕಂಟಿನ್ಯೂಟಿ ಅಂತ ಇರ್ತೈತಿ. ಅವಾಗ ಕೀ ಶಾಟ್ ತೆಗೆದ್ಬಿಟ್ಟು ಎಂಟ್ರಿ ಕಟ್ ಹೋಗೋರು, ಅದು ಯಾವ ಡೈಲಾಗ್ನಲ್ಲಿ ಯಾವ ಕಡೆ ಕೈ ಎತ್ತಿದ್ರು ಅದು ಬೇಕು ಡೈರೆಕ್ಟ್ರಿಗೆ. ನೆಕ್ಸ್ಟ್ ಕ್ಯಾಮ್ರಾ ಆ್ಯಂಗಲ್ ಚೇಂಜ್ ಆದಾಗ ಅದೆಲ್ಲ ನಾನು ನೋಟ್ ಮಾಡ್ಕೊತೀನಮ್ಮ. ಸರಿ ನೋಡೋಣ, ನಾಳೆಲ್ಲ ನಾಡ್ದ ಯಾವತ್ತ ಶೂಟಿಂಗು? ರವಿಚಂದ್ರ 77, 78 ಅನ್ಸುತ್ತೆ. ಆಯ್ತಮ್ಮ, ಬಂದ್ಬಿಡು, ನೀನು ಅಡ್ರೆಸ್ ಕೊಟ್ಟೋಗು, ಕರೆಕ್ಟಾಗಿ ಕಂಪ್ನಿ ಕಾರ್ ಬರ್ತವೆ, 6:30 7 ಗಂಟೆಗೆ ರೆಡಿಯಾಗಿರಬೇಕು, ಸ್ಟುಡಿಯೋಗೆ ಬರಬೇಕು, ಕರೆಕ್ಟಾಗಿ ಕೆಲಸ ಮಾಡಬೇಕು. ಆಯ್ತಮ್ಮ.